ಅಧ್ಯಕ್ಷಗಿರಿ ಮೇಲೆ ಕನ್ನ. ಯಾಕಂದ್ರೆ 2022ರಾಗ ಮುಖ್ಯಮಂತ್ರಿ ಆಗಬೇಕಾಗಿತ್ತಪ್ಪ ಅಂದ್ರೆ ಸಹಜವಾಗಿ ಅಧ್ಯಕ್ಷದವ್ರು ಆಗ್ತಾರೋ ಅನ್ನುವಂಥದ್ದು ಸಂಪ್ರದಾಯ. ಅದು ಹಿಂದೆ ಆಗಿಲ್ಲ ಮತ್ತು ಬೇರೆ. ಆದ್ರೆ ಸಿದ್ದರಾಮಯ್ಯ ಮಟ್ಟಕ್ಕೆ ಎತ್ತರ ಬೆಳೆದಂಥ ಒಂದು ವ್ಯಕ್ತಿತ್ವ ಅಲ್ಲ ಪರಮೇಶ್ವರ್ ಅವ್ರದ್ದು ಅನ್ನೋದು ಅಷ್ಟ ಮುಖ್ಯದ. ಹೌದು, ಒಂದು ದಲಿತರಲ್ಲ ಅಥವಾ SCಗಳಲ್ಲೇ ಒಂದು ಒಳ್ಳೆಯ ಲೀಡರ್ ಹೌದು, ಅವ್ರನ್ನ ಗುರುತಿಸ್ತಾರ ಅಂತೇಳಿ. ಅದೇ ಕಾಲ ಖರ್ಗೆ ಅವರು ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯರಷ್ಟು ಎತ್ತರದ ನಾಯಕತ್ವ ನಮ್ಮ ಜಿ ಪರಮೇಶ್ವರರಲ್ಲಿಲ್ಲ. ಅದಕ್ಕೆ ಅವ್ರೀಗ ನಮ್ಮ ಏನಪ್ಪ ಅಂತಂದ್ರೆ ಈ DK ಶಿವಕುಮಾರ್ ಅವರನ್ನು ಬದುಕಿ ಸರಿಸ್ಬೇಕಾಯ್ತಪ್ಪ ಅಂತಂದ್ರೆ ಅವ್ರನ್ನ ಅಧ್ಯಕ್ಷರಿಂದ ಇಳಿಸಿದ್ರೆ ಮಾತ್ರ ಸಾಧ್ಯ ಅನ್ನೋದು ಅವ್ರಿಗೆ ಕನ್ಫರ್ಮ್ ಅದ. ಆದರೆ ಮಾಡೋದು ಹೆಂಗೆ, ಅದನ್ನು ತುರ್ತಂತೆ ಸಿದ್ದರಾಮಯ್ಯನವ್ರು ಬಚಾವಾಗಿದ್ದಾರೆ. ಇನ್ನು ED ನೋಡ್ಬೇಕು ಏನು ಮಾಡ್ತದೆ. ED ರಿಪೋರ್ಟ್ ಬಂದು ಅದು ಟೈಮ್ ತೊಗೊಂಡು ಅಥವಾ ದಿನಗಳು ದಾಟಿ ಹೋಗ್ತಾವ. ಆ ಮಧ್ಯಾಹ್ನ ಬಂದರೆ ಅವ್ರ ಮೇಲೆ ತನಿಖೆ ಮಾಡಿದ್ದು ಫಿಕ್ಸ್ ಆದರೂ ಸಹಿತ ಟೈಮ್ ತೊಗೊಳ್ತದೆ. ಅದಕ್ಕೆ ಮತ್ತು ಇನ್ನೊಂದು ಕೋರ್ಟ್ ಅದ, ಮತ್ತೊಂದು ಕೋರ್ಟ್ ಅದ, ಕೋರ್ಟ್ ಮೇಲೆ ಕೋರ್ಟ್ ಹೋಗ್ತದೆ. ಹೀಗೆ ದೂರ ಆಗ್ತಾ ಹೋಗ್ತದೆ. ಇದಕ್ಕಾಗಿ ಇವತ್ತು DK ಶಿವಕುಮಾರ್ ಇದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಏನು ಮಾಡಿದ್ದಾರಪ್ಪ ಅಂದ್ರೆ ಈ ಸಹವಾಸ ಬೇಡಪ್ಪ, ಈಗ ನಾವು 2028 ನೋಡೋಣ ಅಂತೇಳಿ ಅವ್ರಿಗೂ ಅದ. ಬಟ್ ಅದೇ ಕಾಲಕ್ಕೆ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಸತಿ 2028 ನಾನು ಒಬ್ಬ CM ಕ್ಯಾಂಡಿಡೇಟ್ ಅಂತೇಳಿ ಹೇಳಿಕೆ ಕೊಟ್ಟಿದ್ದು. ಅವ್ರಿಗೆ ಸಾಕಷ್ಟು ಗೊಂದಲಿದ್ರು. ಅವ್ರು ಯಾರು ಸಿದ್ದರಾಮಯ್ಯರಷ್ಟು ಭ್ರಷ್ಟ ಆಗಲಿಕ್ಕಿಲ್ಲ ಅನ್ನೋದು ಒಂದು ದೂರದ ನಂಬಿಕೆ ಮತ್ತು ವಾಸ್ತವವಾಗಿ ಸತ್ಯನೂ ಹೌದದು. ಹೀಗಾಗಿ DK ಅವ್ರಿಗೆ ಒಂದು ಇವ್ರನ್ನ ನಾವು ಎಲ್ಲೂ ಮುಡಿಸ್ಬಹುದು ಅನ್ನುವಂಥ ಧೈರ್ಯ ಅದ. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಇದ್ದಿದ್ದು ಏನಪ್ಪ ಅಂತಂದ್ರೆ ಒಂದು ರೀತಿ ಮೌನ, ಗಂಭೀರ ಮೌನ ಆಗ್ಯದ. ಇದು ಸಿದ್ದರಾಮಯ್ಯನವರು ಹೆಚ್ಚು ಮಾತಾಡ್ತಾ ಇಲ್ಲ, ತಮ್ಮ ಕೆಲಸಗಳು ಲಕ್ಷ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ನಮ್ಮ ಪರಮೇಶ್ವರ್ ಅವರು ಈಗೇನೋ ಒಂದು ರಾಜೀನಾಮೆ ಬಾಂಬ್ ಹಾಕಿದ್ದಾರೆ. ಅದು ಎಲ್ಲಿ ಮಟ್ಟ ಹೋಗ್ತದೆ, ಏನಾಗ್ತದೆ ನೋಡ್ಬೇಕು. ಅದನ್ನು ಯಾರು ನಲ್ಲಾಡಿಸೋ ಸಲುವಾಗಿ ಯಾಕಂತೇಳಿ DK ಶಿವಕುಮಾರ್ ಅವರಂತ ಈಗ ಮೌನ ಆಗಿದ್ದಾರೆ. ನಾನು ಮೌನಿದ್ರೆ ನನ್ನ ಈ ಅಧ್ಯಕ್ಷಗಿರಿ ಕುರ್ಚಿಗೆ ಯಾರು ಬರಲಿಕ್ಕಿಲ್ಲ ಅಂತೇಳಿ. ಅದ್ರ ಜೊತೆಗೆ ನಾನು ಮುಂದಿನ ಎಲೆಕ್ಷನ್ 2027 ನನ್ನ ನಾಯಕತ್ವದಲ್ಲೇ ಆಗೋದು. ನಾನು ನಾಯಕಿದ್ದಾಗ ಇನ್ನೊಬ್ಬ ನಾಯಕ ಎಲ್ಲಿದ್ದು ಬರ್ತಾನೆ, ನಾನಪ್ಪ CM ಕ್ಯಾಂಡಿಡೇಟ್ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಸಿದ್ದರಾಮಯ್ಯನವ್ರದಂತೆ ಈ 5 ವರ್ಷ ಪೂರ ಅವರ CM ಅನ್ನೋದು ಒಂದು ಮೆಸೇಜ್ ಈಗಾಗಲೇ ಹೋಗ್ಯದ. ಇನ್ನು ಕಾಂಗ್ರೆಸ್ನಲ್ಲಿ ಏನೋ ಶಾಂತಿ ಆಗ್ಬೋದು ಅನ್ನೋದ್ರೊಳಗೆ ನಮ್ಮ ಪರಮೇಶ್ವರಯ್ಯನವರು ಇಲ್ಲ, ಇನ್ನೂ ಶಾಂತಿ ಇಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ ಮಾತಾಡಿದ್ದು ಮತ್ತೊಂದು ಚರ್ಚೆಗೆ ಅವಕಾಶ ಅದು ಹುಟ್ಟಾಗ್ತಾ ಇದೆ ಅಂತ. ಅಂದ್ರೆ ಕಾಂಗ್ರೆಸ್ನಲ್ಲೇ ನಾನು ಇನ್ನೂ ಕಾಂಪಿಟೇಟರ್ ಇದ್ದೀನಪ್ಪ, ನಾನು ಕಾಂಪಿಟೇಷನ್ ಮಾಡವ, ನಾವು ಎದಕ್ಕಿದ್ದೀವಿ, ಇಲ್ಲೇ ರಾಜಕಾರಣ ಮಾಡ್ತಾಯಿದ್ದೀವಿ ಅನ್ನುವಾಗ ಮೊನ್ನೆ ಮಾತಾಡಿದ್ದಾರೆ ಅವರು. ಹೀಗಾಗಿ ಮತ್ತು ಇದೊಂದು ಹೊಸ ತಿರುವು ತಿಕ್ಕಾಟಕ್ಕೆ ದಾರಿ ಆಗ್ತದನ ಅನ್ನುವಂಥ ಚರ್ಚೆನೂ ಕೇಳಿ ಬರ್ಲಿಕ್ಕತ್ತದ. ಆದರೆ ಈ ಚರ್ಚೆ ಎಷ್ಟು ನಡೀತದೆ ಅನ್ನೋದು